ಇವತ್ತಿನದನ್ನು ನಾನು ಸಾಬುದಾಣೆಯಿಂದ ಒಂದು ಸ್ನ್ಯಾಕ್ ಮಾಡೋದು ತೋರಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಿಮಗೆ. ಇದನ್ನು ಕರಿಯೋದಿಲ್ಲ ಏನಿಲ್ಲ, ಅಪ್ಪೆ ಪ್ಯಾನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಟ್ಲಷ್ಟು ನಾನು ಸಾಬುದಾಣೆ ನೆನೆಯಕ್ಕಿದ್ದೆ. ಈಗ ಅವು ಚೆನ್ನಾಗಿ ಉದುರಾಗಿ ಆಗಿವೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ, ಶೇಂಗಾ ಪುಡಿ, ಓಂಕಾಳು, ಜೀರಿಗೆ, ಇಂಗು ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶೇಂಗಾ ಪುಡಿ, ಆಮೇಲೆ ಸ್ವಲ್ಪ ಇದು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಇಷ್ಟೆಲ್ಲ ಹಾಕಿಬಿಟ್ಟು ಇದಕ್ಕೆ ಬಟಾಟಿ ಒಂದು ಅರ್ಧ ದೊಡ್ಡದಲ್ಲಿ ಅರ್ಧ ಬಟಾಟಿ ಏನು ಮಾಡಿದ್ದೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಮಿಕ್ಸ್ ನೋಡಿ, ಸಾಬುದಾನ ಬಾಲ್ಸು ರೆಡಿಯಾಗಿವೆ. ಈಗ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಪ್ಪೆ ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಇವನ್ನ ಅದರೊಳಗೆ ಇಡ್ತೀನಿ ನೋಡಿ. ಈಗ ಅಪ್ಪೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವನ್ನ ಇಟ್ಟಿನೀಗ ಇದರಲ್ಲೂ ಇಡ್ತಾಯಿದ್ದೀನಿ. ಇದರೊಂದು ಇಡ್ತಾಯಿದ್ದೀನಿ. ಈಗ 9 ಹಿಡಿತಾವೆ ನಮ್ಮ ಇವು, 9ರಲ್ಲೂ ಇಟ್ಟಿದ್ದೀನಿ ಅದನ್ನು. ಈಗ ಅದೇನು ಮಾಡ್ತೀನಿ, ಅದನ್ನು ಸ್ವಲ್ಪ ಬೆಂದ ಕೂಡಲೇ ಹೊಳ್ಳಾಡಿಸಿ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದನ್ನು ಪೂರ್ತಿ ಬೇಯಿಸ್ತೀನಿ. ಆವಾಗ ಇವು ಬಾಲ್ಸು ರೆಡಿ ಆಗ್ತವೆ. ರೆಡಿಯಾಗಿ ನಿಮಗೆ ಡಿಶ್ ಔಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹೀಗೆ ಸಾಬುದಾನಿ ಬಾಲ್ಸು ರೆಡಿ ಆಗಿವೆ. ಅದನ್ನು ನಾನು ಕಿಸಾನದ್ದು ನೋ ಆನಿಯನ್ ನೋ ಗಾರ್ಲಿಕ್ ಟೊಮ್ಯಾಟೊ ಸಾಸ್ದಿಂದ ಸರ್ವ್ ಮಾಡ್ತೀನಿ, ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿವೆ, ಮೇಲೆ ಕ್ರಿಸ್ಪಿಯಾಗಿವೆ, ಒಳಗಡೆ ಮೆತ್ತಗಿರ್ತವೆ. ಈ ರೀತಿ ನೀವು ಸಾಬುದಾನಿ ಕಿಚಡಿ ಬೇಜಾರಾದಾಗ ಇದು ಏನಂತಾರೆ ವ್ರತಕ್ಕೂ ಇದನ್ನು ಮಾಡ್ಕೊಂಡು ತಿನ್ನಬಹುದು. ಎಲ್ಲ ವ್ರತಕ್ಕೆ ಹಾಕಿದ್ದೀನಿ ಇದಕ್ಕೆ. ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಚಲೋ ಅನಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.